ನನ್ನ ಮಗನ ಇವನಿಂದಾನೇ ಆಗಿದ್ದು ನಾನು ಇದು ಬಿದ್ದ ಗಾಡಿ ತಗೊಂಡು ಹೋಗ್ಬೇಡ ಪಾ ಪಟಾಕಿ ಹೊಡಿತಾ ಇದೆ. ಅವ್ನು ಹರ್ಷ ಬಂದಿಲ್ಲ ನಮ್ಮವನು, ನಮ್ಮ ವಂಡರ್ ನಿದ್ದೆ ಮಾಡ್ತಾವನೆ. ಏನ್ರ ಇದೆ ಉಲ್ಟಾ ಬರ್ತೈತೆ, ತಳ್ತಾ ಇದೆ ಇದು. ವಾರ್ ನಡೆಯುತ್ತೆ ಈಗ. ಸನ್ರೈಸ್ ಪಾಯಿಂಟ್ ಅಲ್ಲ ಇದು, ಸನ್ಸೆಟ್ ಪಾಯಿಂಟ್ ಇದು. ಇದು ಬಿದ್ದು ಬಿದ್ದು ಹೋಗ್ತಾ ಇತ್ತು, ಅದಕ್ಕೆ ಟವಲ್ ಸಿಕ್ತು, ಅರ್ದ್ಬಿಟ್ಟು ಕಟ್ಟಿದೆ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು 007. ಅಲೆಗಳು ಸದ್ ನೋಡಿ ಹೆಂಗೆ ಕೇಳಿಸ್ತಿದೆ. ಬೆಳಗ್ಗೆ 5 ಗಂಟೆಗೆ ಎದ್ದು ಬಂದ್ವಿ, ನಾನು ವಿನಯ್ ಮತ್ತು ಇನ್ನೊಬ್ಬ ಹರ್ಷ ಅಂತ. ಕ್ರೇಜಿ, ಎಷ್ಟು ಜೋರಾಗಿ ಬರ್ತಿದೆ ಗೊತ್ತಾ ಅಲೆಗಳು. ಇದು ತಣ್ಣೀರು ಬಾವಿ ಬೀಚ್ ಅಂತ. ಇಲ್ಲಿಗೆ ಬಂದ್ವಿ ಬೆಳಗ್ಗೆನೇ ಎದ್ದು. ಸಕ್ಕತ್ತಾಗಿದೆ, ಫುಲ್ ಬಿಸಿ ಬಿಸಿ ಐತೆ ನೀರೀಗ. ಅವನು ಹರ್ಷ ಬಂದಿಲ್ಲ ನಮ್ಮವನು, ನಮ್ಮ ವಂಡರ್ ನಿದ್ದೆ ಮಾಡ್ತಾವನೆ, ಚಮಲಲ್ಲಿ ಬರ್ತಾವನೆ ಇನ್ನೊಬ್ಬ ಹರ್ಷ. ಕ್ರೇಜಿಯಾಗಿದೆ. ಬೆಳಗ್ಗೆನೇ ಏನು ಸೌಂಡ್ ಗೊತ್ತಾ, ಅಲೆಗಳ ಸೌಂಡು. ಇವಾಗ ಸ್ವಲ್ಪ ಕಮ್ಮಿ ಅಲೆ ಜೋರಾಗಿ ಬರ್ತಾ ಇರೋದು, ಅವಾಗಲೂ ಇನ್ನೂ ಹೆವಿ ಕ್ರೇಜಿಯಾಗಿ ಬಂತು. ಹೆಂಗೆ ಏಡಿಕಾಯ ಅದು ಹೋಲುಗಳು ಹಾಕಿರೋದು ಅದೇನಾ? ಹೇಗೆ ಬ್ರೋ, ನಾವು ಈ ಸನ್ರೈಸ್ ಪಾಯಿಂಟ್ ಅಲ್ಲ, ಇದು ಸನ್ಸೆಟ್ ಪಾಯಿಂಟ್ ಇದು. ಅಲ್ಲ, ಗೊತ್ತಿರೋ ನಿಮ್ಗೆ, ನಾವ್ ಈ ಕಡೆ ವೆಸ್ಟ್ ಕಡೆ ಇದ್ದೀವಿ. ಹಾ, ಸಕ್ಕತ್ತಾಗಿದೆ ಇಲ್ಲಿ. ಈ ಕಡೆ ಸನ್ರೈಸ್ ಆಗ್ತಾ ಇರೋದು, ಬಟ್ ಈ ಕಡೆ ಸನ್ರೈಸ್ ಆದ್ರೂ ಈ ಕಡೆ ವ್ಯೂ ಸಕ್ಕದಾಗಿ ಕಾಣಿಸ್ತೈತನ. ಕ್ರೇಜ್ ಆಗಿದೆ. ಇಲ್ಲೊಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಆಟ ಆಡ್ಕೊಂಡು ಆಮೇಲೆ ಹೋಗ್ತೀವಿ. ಹೋಗಿ ರೆಡಿಯಾಗಿ ಪ್ಲೇಸಸ್ ನೋಡಬೇಕು, ಇನ್ನೂ ಎಲ್ಲೆಲ್ಲಿ ಹೋಗೋದು ಏನು ಅಂತ. ನೈಟ್ ಫುಲ್ಲು ಚಿಂದಿ. ನೈಟ್ ಹೆಂಗಿತ್ತು ನೈಟು? ಎಲ್ಲೂ ಊಟ ಸಿಗ್ತಾ ಇಲ್ಲ. ಡಾಮಿನೋಸ್ ಕತ್ತಿ, ಡಾಮಿನೋಸ್ ಅಲ್ಲಿ ಹೋಗಿ ಪಿಜ್ಜಾ ತಿನ್ಕೊಂಡು ಮನೆಗೆ ಹೋದ್ವಿ ರೂಮ್ಗೆ. ಕಿತ ಅದು ನಾನು ಯಾವ ಗ್ಯಾಪಲ್ಲಿ ಎತ್ಕೋಬೋದು ಅಂತ ನೋಡ್ತಾ ಇದ್ದೀನಿ. ಗಿಫ್ಟ್ ಫ್ರಮ್ ಬೀಚ್. ಸಕ್ಕತ್ತಾಗಿದೆ. ಅವಾಗಲೇ ಅಲೆಗಳು ಜೋರಾಗಿತ್ತು ತಾನೆ, ಇವಾಗ ಸ್ವಲ್ಪ ಕಡಿಮೆ ಆಗ್ಬಿಡೈತೆ. ಸರಿ ಹೋಗೋಣ. ಎಲ್ಲಿ ಎಡಿಕಾಯಿ ನೋಡಿ, ಎಡಿಕಾಯಿ ಇಟ್ಕೊಬಂತ ಓಡೈತಾನೆ. ಎಡಿಕಾಯಿ ಗಾಡಿ ತಗೊಂಡು ಹೋಗ್ಬೇಡ ಒಳಗಡೆ ಬೀಚ್ ಒಳಗಡೆ ತಗೊಂಡು ಹೋಗ್ಬಿಟ್ಟು ಸಿಗಾಕೊಂಡ್ಬಿಟ್ಟೈತಿ. ಇಬ್ಬರದು ತಳ್ಳಾಡಿ ಎಳ್ದಾಡ್ಕೊಂಡು ಆಪೋಸಿಟ್ ಅಲ್ಲಿ ಸನ್ರೈಸ್, ಅದು ಅದೇ ಸಿಲ್ವರ್ ತಪ್ಪಿದೆಯಲ್ಲ, ಅಲ್ಲಿ ಸಕ್ಕತ್ತಾಗಿ ಬಂತು ಸನ್ರೈಸ್ ಮಾತ್ರ. ಒಂದು ಅರ್ಧ ಕಿಲೋಮೀಟರ್ ಬೀಚ್ ಒಳಗೆ ಹೋದ್ರೂ ನೀವು ಮುಳುಗೋಗಲ್ಲ. ಒಂದು ಅರ್ಧ ಕಿಲೋಮೀಟರ್ ನಡ್ಕೊಂಡು ಹೋದ್ರೂ ಮುಳುಗಲ್ಲ. ಸರ್ಫಿಂಗ್ ಮಾಡ್ತಾ ಇದ್ದಾರೆ ಅಲ್ಲಿ, ಅಲ್ಲಿ ಹತ್ರನೇ ಇರೋದು. ನಮಗೆ ಇಷ್ಟಕ್ಕೆ ಬರುತ್ತಷ್ಟೇ, ಆರಾಮಾಗಿ ಹೋಗಿ ಬರ್ಬೋದು. ಮಸ್ತಾಗಿತ್ತು. ಏನು ಬೀಚ್ ಹೆಸರು ಹೇಳೋದು? ತಣ್ಣೀರು ಬಾವಿ ಬೀಚ್. ತಣ್ಣೀರು ಬಾವಿ ಬೀಚ್ ಅಂತ. ಸೊ ಬಿಸಿನೀರು ಸಿಕ್ಕಲ್ಲ ಅಲ್ಲಿ, ಬರೀ ತಣ್ಣೀರು. ಅದು ಮುಗಿಸ್ಕೊಂಡು ಈಗ ಕಾಫಿ ಕುಡಿಯೋಣ ಅಂತ ಅವಾಗಿಂದ ಹುಡುಕ್ತಾ ಇದ್ದೀವಿ. ಇಲ್ಲೆಲ್ಲೂ ಒಂದು ಹತ್ರ ಸಿಗ್ತಾ ಇಲ್ಲ. ನಾನು ಇಲ್ಲೆಲ್ಲ ಐತೆ ಅಂದರು, ನಡ್ಕೊಂಡು ಹೋಗಿ ಅಂತ ಹುಡುಕ್ತಾ ಇದ್ದೀವಿ. ಎಲ್ಲ ಕಡೆ ಕ್ಲೋಸ್ ಐತೆ. ಓ, ಅಲ್ಲೈತೆ ವಿನಯ್.
ಅಲ್ಲೊಂದು ಹತ್ರ ಐತೆ ಹಾಂ, ಎಷ್ಟು ಸರಿ ನಿಲ್ಲಿಸ್ಬಿಡ್ತಾ ಇದ್ದ ಟೀ ಕುಡಿಯೋಕೆ ಅವನು. ಒಂದು 20 ಸಲ ನಿಲ್ಲಿಸ್ತಾ ಇದ್ವಿ. ಕೀರ್ತನ್ ಇದು ಯಾಕೋ ಫೋಟೋ ಚೆನ್ನಾಗಿ ಬಂದಿಲ್ಲ ಕೀರ್ತನ್, ಇನ್ನೊಂದ್ಸಲಿ ತೆಗಿ ಅಂದಿರೋನು ಬಂದಿದ್ರೆ. ಫೋಟೋ ಸ್ವಿಚ್ ನಿನ್ಗೂ ಅವ್ನಿಗೆ ಇಬ್ಬರಿಗೂ ಬಂತಪ್ಪ ಕಾಫಿ. ಎಷ್ಟು ಹುಡುಕಿದ್ವಿ ಗೊತ್ತಾ, ಆಲ್ಮೋಸ್ಟ್ ಒಂದು 10 ಕಿಲೋಮೀಟ್ರ್ ಮೇಲೆ ಹೋಗಿಲ್ವ ನಾವು ಹುಡ್ಕೊಂಡು. ಇದೇ ಸ್ವರ್ಗ. ಅಪ್ಪ ಬೂಟ್ಸ್ ಎಲ್ಲ ಇದರಲ್ಲೇ ಹಾಕ್ಬಿಟ್ಟು ಪ್ಯಾಕ್ ಮಾಡಿದ್ದೀನಿ. ನನ್ನ ಮಗನ ಇವನಿಂದನೇ ಆಗಿತ್ತು ನೆನೆ. ಇದು ಬಿದ್ದ, ಇದು ಸ್ಕ್ರೂ ಎಲ್ಲ ಉದ್ರೋಯ್ತು. ಇದು ಬಿದ್ದು ಹೋಗ್ತಾಯಿತ್ತು. ಅದಕ್ಕೆ ಟವಲ್ ಸಿಕ್ತು, ಹರಿದ್ಬಿಟ್ಟು ಕಟ್ಟಿದೆ. ಇನ್ನೇನು ಮಾಡೋದು, ನಂಬರ್ ಕಾಣಿಸ್ಬೇಕು. ಕಾಲ್ ನಮ್ಮದೆಲ್ಲ ಪ್ಯಾಕ್ ಆಯಿತು, ಗಟ್ಟಿಯಾಗಿದೆ. ವಿನಯ್ ಪ್ಯಾಕ್ ಮಾಡ್ತಾಯಿದ್ದೀವಿ ಈಗ. ನಾನು ಇಲ್ಲೇ ಒಂದು ಸ್ಲಿಪ್ಪರ್ಸ್ ತೊಗೊಂಡೆ, ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ ರೈಡಿಂಗ್ ಜಾಕೆಟ್ ಹಾಕ್ಕೊಂಡಿದ್ದೀನಿ. ಒಳಗಡೆ ಹೆಂಗೆ ಆಗ್ತೈತೆ ಅಂದರೆ ಅಪ್ಪ. ಸೊ ಇಲ್ಲಿಂದ ಬೀಚ್ ಅಂತೀನಿ, ಇದಕ್ಕೆ ಹೋಗ್ಬೇಕೀಗ, ಕೊರಗಜ್ಜ ಸ್ವಾಮಿ ಟೆಂಪಲಿಗೆ. ಸೊ ಅಲ್ಲಿ ನೋಡಿಕೊಂಡು ಅಲ್ಲಿಂದ 2 ಆದಿಸ್ಥಳ ಇದೆ ಇಲ್ಲಿ. ಒಂದು ಕೊರಗಜ್ಜದು ಮತ್ತು ಇನ್ನೊಂದು ರಕ್ತೇಶ್ವರಿ ಅಮ್ಮ ಅವ್ರದ್ದು. ಸೊ ಅದು ಎರಡೂ ನೋಡಿಕೊಂಡು ರಿಟರ್ನ್ ಬರಬೇಕು. ನೋಡ್ಕೊಂಡು ನೆಕ್ಸ್ಟ್ ಹಂಗೆ ಯಾವ್ಯಾವ ಪ್ಲೇಸ್ ಇರುತ್ತೋ ಅಂತ ಎಕ್ಸ್ಪ್ಲೋರ್ ಮಾಡಿಕೊಂಡು ಹೋಗೋದೆ. ಗೊತ್ತಿಲ್ಲ, ನಾವೇನು ಪ್ರಾಪರಾಗಿ ಪ್ಲ್ಯಾನಿಂಗ್ ಮಾಡ್ಕೊಂಡಿಲ್ಲ ಇಲ್ಲಿ ಎಲ್ಲಿ ಹೋಗ್ಬೇಕು ಏನು ಮಾಡಬೇಕು ಅಂತ. ಅಲ್ಲಿ ಹಾಕ್ಬೇಡ ವಿನಯ್, ಇನ್ನೂ ಕೆಳಗಡೆ ಹಾಕಿ, ಇಲ್ಲಿಗೆ ಹಾಕು. ಟೈಟ್ ಆಯ್ತಾ? ನಂದು ವಿನಯ್ ಕೊಟ್ಟೆ. ನಂದು ಶೂಸ್ ಎಲ್ಲ ಇಟ್ಟಿರೋದ್ರಿಂದ ಹೈಟ್ ಜಾಸ್ತಿ ಇತ್ತು, ಅದಕ್ಕೆ ಅದು ನಾನು ಹಾಕ್ಕೊಂಡೆ. ಇದು ವಿನಯ್ ಕೊಟ್ಟೆ. ಓಯ್ ಬೀಳಲ್ಲ ತಾನೇ ರೋ? ನಂದು ಬೀಳಲ್ಲ ತಾನೇ? ಇಲ್ಲ ಬೀಳಲ್ಲ, ನಡಿ. ನೋಡಿ ಇವಾಗ ಬೀಳಲ್ಲ. ಇದನ್ನೆತ್ತಿ ಅಲ್ಲಿ ಕಟ್ಬೇಕಂತೆ, ಅವನು ಇಲ್ಲಿ ಬರ್ತಾನಂತೆ. ಅಣ್ಣ ಏನು ಬೀಳಲ್ಲ. ಯಾವುದಕ್ಕೂ ಹಿಂದೆ ಇರ್ರಿ ನೀವು, ನೋಡ್ಕೊಂಡು ಬನ್ನಿ. ವಾಲ್ಕಂಗೆ ಇಳ್ಕೊಂಡ್ರೆ ನಿಲ್ಸ್ ಕಟ್ಕೋಬೋದು. ನಾನೇ ಮುಂದೆ ಬರ್ತೀನಿ ಲೊಕೇಶನ್ ಹಾಕ್ಕೊಂಡು. ಬನ್ನಿ. ವಾ, ಇಲ್ಲ ಲೆಫ್ಟು. ಸೊ ಇಲ್ಲಿಂದ ಕರೆಕ್ಟಾಗಿ 9.6 ಕಿಲೋಮೀಟರ್ಸ್ ಇದೆ. 19 ಮಿನಿಟ್ಸ್ ತೋರಿಸ್ತಿದೆ. ಫಸ್ಟು ಟೆಂಪಲಿಗೆ ಹೋಗಿ ಆಮೇಲೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿದೆ. ಓಕೆ ಅಂದರು. ಸೆಂಟರ್ ಇಲ್ಲಿ ರೋಡ್ಸ್ ಎಲ್ಲ ತುಂಬ ಚಿಕ್ಕದು. ಅದೇ ರೋಡಲ್ಲೇ ಎಲ್ಲ ಓಡಾಡುತ್ತೆ. ದೊಡ್ಡ ಟ್ರಾನ್ಸ್ಪೋರ್ಟ್ ವೆಹಿಕಲಿಂದ ಹಿಡಿದು ಚಿಕ್ಕ ವೆಹಿಕಲಿಂದ ಹಿಡಿದು ದೊಡ್ಡ ಟ್ರಾನ್ಸ್ಪೋರ್ಟ್ ವೆಹಿಕಲ್ವರೆಗೂ ಎಲ್ಲ ಇಲ್ಲೇ ಓಡಾಡೋದು. ಸಣ್ಣ ರೋಡ್ ಇರುತ್ತೆ. ಅಲ್ಲೇ ನೋಡಿ, ಇಷ್ಟೇ ಜಾಗ, ಅಲ್ಲೇ ಪಾರ್ಕಿಂಗು. ಇಲ್ಲೆಲ್ಲೂ ಪೊಲೀಸವ್ರು ಇಲ್ಲೇ ಇದ್ರೆ ಸಾಕು. ನಂದಂತೂ ಹೆವಿ ಕಿರ್ಚ್ತಾ ಇದೆ ಗಾಡಿ.
ಪಟಾಕಿ ಹೊಡಿತಾ ಇದೆ. ಹೋಗಿ ಸ್ಟ್ರೈಟ್ ಮುಂದೆ ಲೆಫ್ಟು. ಎಷ್ಟು ಕ್ಲೋಸ್ ಇದೆ ನೋಡಿ ಟ್ರೈನ್ಗೆ ಸ್ಪಾಟು. ಇಷ್ಟೇ ಗ್ಯಾಪಲ್ಲಿರಿ ಬ್ಯಾರಿಕೇಡ್ಸ್ ಹಾಕಿದ್ದಾರೆ. ನಮ್ಮ ಕಡೆ ಎಲ್ಲ ಎಷ್ಟೆಷ್ಟು ದೂರ ಹಾಕ್ಬಿಟ್ಟಿರ್ತಾರೆ ಬ್ಯಾರಿಕೇಡ್ಸು, ತುಂಬ ಡಿಸ್ಟೆನ್ಸಲ್ಲಿ ಹಾಕಿರ್ತಾರೆ. ಟ್ರ್ಯಾಕ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಅದೇ ಗ್ಯಾಪಲ್ಲಿ ನಾವೊಂದು ಸ್ನ್ಯಾಪ್ ಹಾಕ್ಕೊಳ್ಳೋಣ. ಯಾವ ಕಡೆಯಿಂದ ಬರುತ್ತೆ? ಈ ಕಡೆಯಿಂದನಾ? ಯಪ್ಪ, ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ ಗುರು ಸೆಕೆಗೆ. ಓಡಿಸ್ಕೊಂಡು ಇದ್ಬಿಡ್ಬೋದು ಬೇಕಾದ್ರೆ ಫುಲ್ ಗಿಯರ್ಸ್ ಹಾಕ್ಕೊಂಡು. ಗಾಳಿ ಬರ್ತಾ ಇರುತ್ತೆ, ಎಲ್ಲ ವೆಂಟಿಲೇಟೆಡ್ ಅಂದರೆ ಮೆಶ್ ಇರುತ್ತಲ್ವ, ಸೊ ಏರೆಲ್ಲ ಈಸಿಯಾಗಿ ಪಾಸ್ ಆಗುತ್ತೆ. ಆದರೆ ನಿಂತಿರೋಕ್ಕಾಗಲ್ಲ ಹಾಕ್ಕೊಂಡು, ಹೆವಿ ತೂಕ ಇರುತ್ತೆ. ಬ್ಲ್ಯಾಕ್ ಬೇರೆ ಅಲ್ವಾ. ಈ ಕಡೆಯಿಂದ ಬಂತು. ಏನ್ರ ಇದೆ, ಉಲ್ಟಾ ಬರ್ತೈತೆ. ರಿವರ್ಸ್ ಗೇರಲ್ಲಿ ಬರ್ತೈತೆ ಟ್ರೈನು. ರಿವರ್ಸ್ ಗೇರಲ್ಲಿ ಬರ್ತೈತೋ. ಪುದುಚೇರಿ ಮಂಗಳೂರು ಯಾರೂ ಇಲ್ಲ ಒಳಗಡೆ. ಮೇ ಬಿ ಕ್ಲೀನಿಂಗ್ಗೆ, ಮೇಂಟೆನೆನ್ಸ್ ಪರ್ಪಸ್ಗೆ ಹೋಗ್ತಿದೆ ಅನ್ಕೋತೀನಿ. ಫುಲ್ ರಿವರ್ಸಲ್ಲಿ ಹೋಗ್ತಾ ಇದೆ. ಯಾರ ಕ್ಲೀನಿಂಗ್ ಮಾಡ್ತಾಯಿದ್ದಾರೆ ಒಳಗಡೆ. ಸ್ಲೀಪರ್ ಪಾಂಡಿಚೇರಿಯಿಂದ ಇಲ್ಲಿಗೆ ಬಂದಿದೆ ಈಗ. ಇಲ್ಲೆಲ್ಲ ಮತ್ತೆ ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಅಗೈನ್ ಮಂಗಳೂರಿಂದ ಪುದುಚೇರಿಗೆ ಹೋಗುತ್ತೆ. ಪಾಂಡಿಚೇರಿ ನೈಸ್. ಇಂಜಿನ್ ಇಲ್ಲಿದೆ ನೋಡಿ, ರಿವರ್ಸ್ ಹೋಗ್ತಾ ಇರೋದು. ಎಲೆಕ್ಟ್ರಿಕ್ ಟ್ರೈನ್ ತಳ್ತಾ ಇದೆ ಇದು. ವಾರ್ ನಡೆಯುತ್ತೀಗ. ಹರ್ಷ, ವಾರಿಗೆ ರೆಡಿಯಾಗೀಗ, ವಾರಿಗೆ ರೆಡಿಯಾಗು. ಅದಿಷ್ಟು ಸೆಕೆಂಡ್ಸ್ ಅಂತ ಇರುತ್ತೆ. ಅಲ್ಲಿವರೆಗೂ ಅಲ್ಲಿ ಅವ್ರಿಗೆ ಕೀ ಅನ್ಲಾಕ್ ಆಗೋಲ್ಲ. ಅಲ್ಲಿ ಕೀ ಇಟ್ಬಿಟ್ಟು ಲಾಕ್ ಮಾಡ್ಕೊಂಡ್ಮೇಲೆ ಟ್ರೈನ್ ಪಾಸ್ ಆದಮೇಲೆ ಅದು ಈ ಫ್ಯೂ ಸೆಕೆಂಡ್ಸ್ ಆದಮೇಲೆ ಅನ್ಲಾಕ್ ಆಗುತ್ತೆ. ಆಮೇಲೆ ಕೀ ತೊಗೊಂಡು ಅವರು ಓಪನ್ ಮಾಡಿ ತಿರುಗಿಸೋದು. ಈ ಥರ ಟನಲ್ಗಳು ಸಿಕ್ಬಿಟ್ರೆ ಎಕ್ಸಾಸ್ಟ್ ಹಾಕಿರೋರ್ಗೆ ಹಬ್ಬನೇ ಕ್ರೇಜಿ. ನೇತ್ರಾವತಿ ರಿವರ್ ವ್ಯೂ ಪಾಯಿಂಟ್ ನೋಡಿ, ಕ್ರೇಜಿ ಆಗಿದೆ. ಸೊ ಇದು ಬಂದು ಸಮುದ್ರ ಕನೆಕ್ಟ್ ಆಗೋದು ನೇತ್ರಾವತಿ ನದಿ. ನಾನು ಲಾಸ್ಟ್ ಟೈಮ್ ಬಂದಾಗ ಈ ಹೋಟೆಲಲ್ಲಿ ಸ್ಟೇ ಮಾಡಿದ್ದೆ, ಆರಾಧ್ಯ ಇನ್ ಅಂತ. ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂದ್ಕೊಳ್ಳಿ. ಫುಲ್ ಬೆಡ್ ಬಾಕ್ಸು ಒಳಗಡೆ. ಇದು ದೇವಸ್ಥಾನಕ್ಕೆ ನಿಯರ್ ಇದೆ ಅಂದ್ಬಿಟ್ಟು ನಾನು ಇಲ್ಲಿ ತಗೊಂಡು ಸ್ಟೇ ಮಾಡ್ಕೊಂಡಿದ್ದೆ. ಇಲ್ಲಿ ಹೋಗಿ ಮುಂದೆ ಯೂ ಟರ್ನ್ ಮಾಡ್ಕೊಂಡು ಲೆಫ್ಟ್ ಎತ್ಕೊಂಡ್ರೆ ಒಳಗಡೆ ಹೋಗಬೇಕು ದೇವಸ್ಥಾನಕ್ಕೆ. ಬಾಣಯ್ಯ, ಇರ ಬರಲಿ, ಜೋರಾಗಿ ಬರ್ತಾವ. ಏನೆಲ್ಲ ಸ್ಪೀಡಾಗಿ ಇರ್ತಾರೆ ಗುರು ಇಲ್ಲಿ, ಸ್ಲೋನೇ ಮಾಡಲ್ಲ. ಇದೇ ರೋಡು. ಇಲ್ಲಿ ಬಂದರೆ ನೀವು ಡೈರೆಕ್ಷನ್ಗಳು ಇಲ್ಲೇ ಹಾಕಿರ್ತಾರೆ, ಎಲ್ಲೆಲ್ಲಿ ಹೋಗ್ಬೇಕು, ಎಲ್ಲೆಲ್ಲಿ ಟರ್ನ್ ತಗೋಬೇಕು, ಈಚ್ ಟರ್ನಿಂಗಲ್ಲೂ ಹಾಕಿರ್ತಾರೆ. ದೇವಸ್ಥಾನ
ಇದು ಆ್ಯಕ್ಚುಲಿ ರಕ್ತೇಶ್ವರಿ ಅಮ್ಮವ್ರದ್ದು ಆದಿಸ್ಥಳ. ಕೊರಗಜ್ಜದು ಮೇನ್ ಆದಿಸ್ಥಳ ಇನ್ನೊಂದಿದೆ ಮ್ಯಾಂಗ್ಳೂರಲ್ಲೇ. ನನಗೆ ಅದು ಗೊತ್ತಿರಲಿಲ್ಲ, ರೀಸೆಂಟಾಗಿ ಗೊತ್ತಾಗಿದ್ದು. ಸೊ